ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ಸ್ಕೂಲಿಗೆ ರಜೆ ನೋಡಿ. ಸ್ಕೂಲಿದ್ದಾಗ ಅವರಿಗೆ ಯಾವಾಗಲೂ ಪಾಠ ಓದೋದು ಬರೆಯೋದು ಇದೇ ಆಗ್ತದೆ. ಇವಾಗ ಬೇಸಿಗೆ ರಜೆ ಅಂದರೆ ಮೇ ಏಪ್ರಿಲ್ ತಿಂಗಳಲ್ಲಿ ಬೇಸಿಗೆ ರಜೆ ಸ್ಟಾರ್ಟ್ ಆಗ್ತದೆ ನೋಡಿ. ಆವಾಗ ಮಕ್ಕಳಿಗೆ ಈ ಸ್ಕೂಲಲ್ಲಿ ಕಲಿಸೋದಕ್ಕಿಂತ ಬದಲಿಗೆ ಬೇರೆ ಏನಾದರೂ ಹೊಸದನ್ನು ಕಲಿಸುವ ಅಂತೇಳಿ, ಅಂದರೆ ದಿನನಿತ್ಯ ಹೇಳುವಂತಹ ಶ್ಲೋಕಗಳು, ಬೆಳಗ್ಗೆ ಎದ್ದ ಕೂಡಲೇ ಏನು ಹೇಳಬೇಕು, ಈ ಥರ ಬೇರೆ ಬೇರೆ ಶ್ಲೋಕಗಳನ್ನು ಹೇಳಿಕೊಟ್ರೆ ಅವರು ನೆನಪಲ್ಲಿಡ್ತಾರೆ. ನೋಡಿ, ಇವಳು ನನ್ನ ಮಗಳು 5 ವರ್ಷ ಆಯಿತು, ಇನ್ನು UKG. ಇವಳಿಗೆ ನಾನು ಕೆಲವೆಲ್ಲ ಶ್ಲೋಕಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ನಿಮಗೆ ಶ್ಲೋಕ ಎಲ್ಲ ಬರ್ತದಲ್ಲ? ಅಂದರೆ ಯಾವಾಗ ಯಾವ ಶ್ಲೋಕವನ್ನು ಹೇಳೋದಂತ ಹೇಳಿ ಗೊತ್ತಿಲ್ಲ ಅವಳಿಗೆ. ನಾನು ಸಂಜೆ ಹೊತ್ತಿಗೆ ಭಜನೆ ಹಾಗೆಯೇ ಶ್ಲೋಕ ಎಲ್ಲ ದಿನನಿತ್ಯ ಹೇಳ್ತಾ ಬರ್ತಾ ಇದ್ದೇನೆ. ಅವಳಿಗೆ ಕೆಲವೆಲ್ಲ ಬರ್ತದೆ. ಇವತ್ತು ಸ್ವಲ್ಪ ಅದರ ಅರ್ಥವನ್ನು ಹೇಳಿ ಅದನ್ನು ಶ್ಲೋಕವನ್ನು ಕಲಿಸುವ ಅಂಥೇಳಿ. ನೋಡುವಿಂದು, ನೀನು ಬೆಳಗ್ಗೆ ಬೇಗ ಹೇಳ್ತೀಯಲ್ಲ, ಎದ್ದಾಗ ನಾವು ಕೈ ಉಜ್ಜಿಕೊಂಡು ಒಂದು ಶ್ಲೋಕ ಹೇಳಬೇಕು. ಅಂದರೆ ನಾವು ಸೀದಾ ಎದ್ದುಂಟಲ್ಲ, ಬ್ರಷ್ ಮಾಡಲಿಕ್ಕೆ ಹೋಗೋದಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಹೇಳುವ ಶ್ಲೋಕ ಯಾವುದಂತ ಹೇಳಿದರೆ ಕರಗ್ರೆ ವಸತೆ ಲಕ್ಷ್ಮಿ ಅಂತ ಉಂಟು. ಅದನ್ನು ನಾನು ಇವಾಗ ನಿಮಗೆ ಹೇಳಿಕೊಡ್ತೇನೆ, ಆಯಿತಾ? ನೋಡುವಿಂದು, ಬೆಳಗ್ಗೆ ಎದ್ದಾಗ ನೀನು ಕೈಯನ್ನು ಉಜ್ಜಿ ಒಂದು ಶ್ಲೋಕ ಹೇಳಲಿಕ್ಕೆ ಉಂಟು ನೋಡಿ. ಹೀಗೆ ಕೈ ಉಜ್ಜಿ ಕಣ್ಣು ಮುಚ್ಚಿಡ್ತೀಯ ಬೆಳಗ್ಗೆ ಎದ್ದಾಗ. ಹೀಗೆ ಕೈ ಉಜ್ಜಿ ಕೈಯನ್ನೇ ನೋಡಬೇಕು ಫಸ್ಟಿಗೆ. ಅಂದರೆ ಹಸ್ತವನ್ನು ನೋಡಿ ಕಣ್ಣನ್ನು ಬಿಡಬೇಕು. ಹಸ್ತವನ್ನು ನೋಡಿ ಒಂದು ಶ್ಲೋಕ ಹೇಳುವ. ಕರಗ್ರೆ ಕರಗ್ರೆ ವಸತೆ ವಸತೆ ಲಕ್ಷ್ಮಿ ಲಕ್ಷ್ಮಿ ಕರಮಧ್ಯೆ ಕರಮಧ್ಯೆ ಸರಸ್ವತಿ ಸರಸ್ವತಿ ಕರಮೂಲೆ ಕರಮೂಲೆ ಸದಾ ಗೌರಿ ಸದಾ ಗೌರಿ ಪ್ರಭತೆ ಪ್ರಭಾತೆ ಕರದರ್ಶನಂ. ಕರದರ್ಶನ. ಇದನ್ನೊಂದು ರಾಗದಲ್ಲಿ ಹೇಳುವ. ಕರಗ್ರೆ ವಸತೆ ಲಕ್ಷ್ಮಿ ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ. ಹೇಳು ಮತ್ತೊಂದ್ಸಲ. ಕರಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ. ನೋಡಿ, ಇದರ ಅರ್ಥ ಕರಗ್ರೆ ವಸತೆ ಲಕ್ಷ್ಮಿ ಅಂದರೆ ಇನ್ನು ಕರದ ತುದಿಯಲ್ಲಿ, ಕೈಯ ತುದಿಯಲ್ಲಿ ಲಕ್ಷ್ಮೀ ದೇವರು ಇರ್ತಾರೆ. ಹಾಗೆಯೇ ಕರಮಧ್ಯೆ ಸರಸ್ವತಿ, ಕರಮಧ್ಯೆ ಅಂತ ಹೇಳಿದರೆ ಇನ್ನು ಕೈಯ ಮಧ್ಯಭಾಗದಲ್ಲಿ ಸರಸ್ವತಿ ದೇವರು ಇರ್ತಾರೆ. ಅಂದರೆ ವಿದ್ಯೆ ನಿಮಗೆ ತಲೆಗೆ ಹತ್ತಬೇಕಲ್ಲ, ಅದಕ್ಕೆ ಮಧ್ಯದಲ್ಲಿ ನೋಡು ಸರಸ್ವತಿ ದೇವರು ನಮ್ಮ ಕೈಯಲ್ಲೇ ಇರ್ತಾರೆ. ಹಾಗೆಯೇ ಕರಮೂಲೆ ಸದಾ ಗೌರಿ ಅಂದರೆ ಕರದ ಮೂಲೆಯಲ್ಲಿ ಗೌರಿ ದೇವರು ನೆಲೆಸಿರ್ತಾರೆ. ಅಂದರೆ ನಾವು ಬೆಳಗ್ಗೆ ಎದ್ದಾಗ ಕೈಯನ್ನು ಹೀಗೆ ನೋಡಿ ಶ್ಲೋಕ ಹೇಳಿ ಕಣ್ಣು ಬಿಟ್ಟಾಗ ನಮಗೆ ಸರಸ್ವತಿ ದೇವರು, ಲಕ್ಷ್ಮೀ ದೇವರು ಹಾಗೆಯೇ ಗೌರಿ ದೇವರ ಆಶೀರ್ವಾದ ಸಿಗ್ತದೆ. ಅಂದರೆ ನಮಗೆ ಎದ್ದಾಗ ಒಳ್ಳೆಯದಾಗ್ತದೆ. ನಿಮಗೆ ಈಗ ಶ್ಲೋಕ ಬರ್ತದಲ್ಲ? ಹೌದು. ಈಗ ನೀನು ಏನು ಮಾಡಬೇಕು, ದಿನಾಲು ಹೇಳುವಾಗ ಕೈಯನ್ನು ನೋಡಿ ಈ ಶ್ಲೋಕವನ್ನು ಹೇಳಿ ಹೇಳ್ಬೇಕು. ನೋಡುವಿಂದು, ನಿಂದೀಗ ಎದ್ದು ಬ್ರಷ್ ಆಯಿತು. ಇನ್ನು ನಾವೇನು ಮಾಡುವ, ಸ್ನಾನ ಮಾಡಲಿಕ್ಕೆ ಉಂಟು. ಸ್ನಾನ ಮಾಡುವಾಗ ಒಂದು ಶ್ಲೋಕ ಹೇಳುವ. ಅದು ಯಾವುದಂತ ಹೇಳಿ ನಾನು ಇವಾಗ ನಿಮಗೆ ಹೇಳಿಕೊಡ್ತೇನೆ, ಆಯಿತಾ? ಆಯಿತು. ಹಾಂ, ನೋಡು. ಗಂಗೆ ಚ ಗಂಗೆ ಚ ಯಮುನೆ ಚೈವ ಯಮುನೆ ಚೈವ ಗೋದಾವರಿ ಗೋದಾವರಿ ಸರಸ್ವತಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಜಲೇಸ್ಮಿನ್ ಸನ್ನಿಧಿಂ ಕುರು. ಸನ್ನಿಧಿಂ ಕುರು. ಇವಾಗ ಅದನ್ನು ರಾಗದಲ್ಲಿ ಹೇಳುವ. ಗಂಗೆ ಚ ಯಮುನೆ ಚೈವ ಗಂಗೇಶ ಯಮುನೆ ಚೈವ ಗೋದಾವರಿ ಸರಸ್ವತಿ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದರೆ ನಾವು ಸ್ನಾನ ಮಾಡುವ ನೀರಲ್ಲಿ ಗಂಗೆ, ಸಿಂಧು, ನರ್ಮದಾ, ಕಾವೇರಿ, ಗೋದಾವರಿ, ಸರಸ್ವತಿ ಎಲ್ಲ ನದಿಗಳ ಸಂಗಮ ಆಗಿ ಆ ನೀರಲ್ಲಿ ನೆಲೆಸಲಿ, ಆ ನೀರಲ್ಲಿ ಮಿಂದ ಪುಣ್ಯ ನಮಗೆ ಸಿಗಲಿ ಅಂತ ಹೇಳುವುದು, ಆಯಿತಾ? ಅಂದರೆ ಎಲ್ಲ ನದಿಗಳ ಹೆಸರಿದು. ನಾವು ಸ್ನಾನ ಮಾಡುವಾಗ ಹೇಳುವ ಸ್ತೋತ್ರದಲ್ಲಿ ಉಂಟಲ್ಲ, ಎಲ್ಲ ನದಿಗಳ ಹೆಸರಿದೆ. ಅದರಲ್ಲಿ ಎಲ್ಲ ನಮಗೆ ಮಿಂದ ಪುಣ್ಯ ಬರಲಿ ಅಂತ ದಿನಾಲು ನಾವು ಸ್ನಾನ ಮಾಡುವಾಗ ಈ ಶ್ಲೋಕ ಹೇಳುವಲ್ಲ. ಆಯಿತು.
ನೋಡಿ ಇವಾಗ ನಾವು ಸ್ನಾನ ಮಾಡುವಾಗ ಯಾವ ಶ್ಲೋಕ ಹೇಳಬೇಕಂತೇಳಿ ಹೇಳಿಕೊಟ್ಟಾಯ್ತು. ಇನ್ನು ಏನು ಮಾಡಬೇಕು? ದೇವರಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡುವಾಗ ಒಂದು ಶ್ಲೋಕ ಹೇಳುವ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ದೇವರಿಗೆ ಹೀಗೆ ಕೈ ಮುಗಿದು ಕಣ್ಮುಚ್ಚಿ ಹೇಳಬೇಕು ಶ್ಲೋಕ. ಹೇಳು, ಇನ್ನೊಂದ್ಸಲ ಹೇಳು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಾವು ದೇವರಿಗೆ ನಮಸ್ಕರಿಸುತ್ತಾ ನಮಗೆ ಶಾಂತಿ ಸಿಗಲಿ, ಯಾವುದರಲ್ಲೂ ವಿಘ್ನ ಬರಬಾರ್ದು, ನಾವು ಎಲ್ಲಿಗೆ ಹೋದರೆ ಕೂಡ ಯಾವಾಗಲೂ ನಮಗೆ ಒಳ್ಳೆಯದು ಮಾಡು ಅಂತ ಹೇಳುವ ಸ್ತೋತ್ರ ಇದು. ಆಯಿತಾ? ಆಯಿತು. ದಿನಾಲು ನೀನು ಎಲ್ಲಿಗಾದರೂ ಸ್ಕೂಲಿಗೆ ಹೋಗ್ತೀಯ, ಇನ್ನು ಸ್ಕೂಲ್ ಸ್ಟಾರ್ಟ್ ಆದಾಗ ಸ್ಕೂಲಿಗೆ ಹೋಗ್ತೀಯ, ಆವಾಗ ನೀನು ದೇವರಿಗೆ ನಮಸ್ಕಾರ ಮಾಡುವಾಗ ಇದೇ ಶ್ಲೋಕ ಹೇಳಿ ಸ್ಕೂಲಿಗೆ ಹೋಗ್ಬೇಕು. ಆಯಿತಾ? ಆಯಿತು. ಆವಾಗ ನಿಮಗೆ ಸ್ಕೂಲಲ್ಲಿ ವಿದ್ಯೆ ಎಲ್ಲ ತಲೆಗೆ ಹತ್ತದೆ. ಕರಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕಡದಶತಾಂ ಗಂಗೇಶ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಫ್ರೆಂಡ್ಸ್, ನೀವು ಬೇಸಿಗೆ ರಜದಲ್ಲಿ ಮಕ್ಕಳಿಗೆ ಆಟ ಆಡೋದ್ರ ಜೊತೆಗೆ ಈ ಥರ ಶ್ಲೋಕವನ್ನೆಲ್ಲ ಹೇಳಿಕೊಡ್ತಾ ಇದ್ದರೆ ಅವರು ನೆನಪಲ್ಲಿ ಇಟ್ಕೋತಾರೆ. ಅಂದರೆ ಇವಾಗಿನ ಮಕ್ಕಳಿಗೆ ಯಾವಾಗಲೂ ಮೊಬೈಲ್ TV ಇದೇ ಆಗ್ತದೆ. ಅದನ್ನು ಬಿಟ್ಟು ಈ ಥರ ಎಲ್ಲ ನಾವು ಹೇಳಿಕೊಟ್ರೆ ಅವರಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ತಪ್ಪದೆ ಹೇಳಿಕೊಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.